ಇಂಡಿಯಾದಲ್ಲಿ ಯಾಕೆ ಬ್ಯಾನ್ ಆಗಬಹುದು? ಇಂಡಿಯಾಗೆ ಮತ್ತು ಟೆಲಿಗ್ರಾಮ್‌ಗೆ ಏನು ಒಂದು ವ್ಯತ್ಯಾಸಪ್ಪ ಅಂತಂದ್ರೆ, ಇಂಡಿಯಾದಲ್ಲೂ ಕೂಡ ಒಂದು ಸ್ಕ್ಯಾಮ್ ಆಗಿದೆ. ಯಾವ ರೀತಿಯಪ್ಪ ಅಂತಂದ್ರೆ, ನೀಟ್ ಎಕ್ಸಾಮ್‌ನಲ್ಲೂ ಕೂಡ ಟೆಲಿಗ್ರಾಮ್ ಬಳಸಿಕೊಂಡು ಒಂದು ಕ್ವೆಶ್ಚನ್ ಪೇಪರ್‌ನ ಕೂಡ ಇದರ ಮುಖಾಂತರನೇ ಲೀಕ್ ಆಗಿದೆ ಅಂತೂ ಗೊತ್ತಾಗಿದೆ. ಸೊ ಹಾಗಾಗಿ ಇಂಡಿಯಾದಲ್ಲೂ ಕೂಡ ಬ್ಯಾನ್ ಆಗ್ಬೋದು. ಇಂಡಿಯಾದಲ್ಲಿ ಸುಮಾರು ಜನರು ಟೆಲಿಗ್ರಾಮ್‌ನ ಯೂಸ್ ಮಾಡ್ತಾ ಇದ್ದಾರೆ. ಒಂದು 10 ಕೋಟಿಗಿಂತ ಅಧಿಕ ಕೂಡನು ಟೆಲಿಗ್ರಾಮ್‌ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಗೌರ್ಮೆಂಟ್‌ನವರು ಯಾವ ರೀತಿಯಾಗಿ ಇದನ್ನ ತೆಗೆದುಕೊಳ್ತಾರೆ ಅಂತ ಗೊತ್ತಿಲ್ಲ. ಯಾವ ರೀತಿ ಟಿಕ್‌ಟಾಕ್ ಇಂಡಿಯಾದಲ್ಲಿ ಬ್ಯಾನ್ ಆಯ್ತಲ್ಲ, ಅದೇ ರೀತಿಯಾಗಿ ಟೆಲಿಗ್ರಾಮ್ ಕೂಡ ಬ್ಯಾನ್ ಆಗ್ಬೋದು. ಏಕಂತಂದ್ರೆ ಟೆಲಿಗ್ರಾಮ್ ಬ್ಯಾನ್ ಆಗಿದ್ರೆ ಬಹಳಷ್ಟು ಜನರಿಗೆ ತೊಂದರೆನೂ ಆಗುತ್ತೆ. ಯಾಕಂದ್ರೆ ಅದನ್ನು ಕೂಡ ಒಂದು ಮಾನಿಟೈಸ್ ಆಗಿದೆ. ಬಹಳಷ್ಟು ಜನರು ಕೂಡ ಅದರಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಬ್ಯಾನ್ ಆಗ್ಬೋದು, ಬಿಡ್ಬೋದು ಗೊತ್ತಿಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.